ಯಾವುದೇ ದಿನ ಆಗಿರ್ಬೋದು, ಯಾವುದೇ ಶುಭ ಸಂದರ್ಭ ಆಗಿರ್ಬೋದು, ಅಥವಾ ಇಡೀ ವಾರ ಯಾವ ರೀತಿಯಾಗಿ ನಮಗೆ ಉತ್ತಮವಾಗಿರುತ್ತೆ, ಶುಭದಾಯಕವಾಗಿರುತ್ತೆ, ಈ ವಾರದ ವಿಶೇಷತೆ ಏನು, ಇದನ್ನ ನೋಡೋಣ ವಾರದ ವಿಶೇಷದಲ್ಲಿ. ಗುರುಗಳೇ, 4/2/2024 ರಿಂದ 10/2/2024 ಅಂದರೆ ಈ ಒಂದು ವಾರದಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಈ ವಾರದ ಶುಭ ದಿನಗಳು ಯಾವ್ಯಾವುದು? ಇವತ್ತು 2024ನೇ ಇಸ್ವಿಯ ಫೆಬ್ರವರಿ ತಿಂಗಳಿನ 4ನೇ ತಾರೀಕಿನ ಭಾನುವಾರ, ಶ್ರೀ ಶೋಭಕೃತಾಂ ಸಂವತ್ಸರದ ಉತ್ತರಾಯಣದ ಹೇಮಂತ ಋತುವಿನ ಪುಷ್ಯ ಮಾಸದ ಕೃಷ್ಣ ಪಕ್ಷದ ನವಮಿ ಭಾನುವಾರ, ಅನುರಾಧ ನಕ್ಷತ್ರ, ವೃದ್ಧಿಯೋಗ, ಗರ್ಜಕರ್ಣ ಇವತ್ತಿನ ಒಂದು ವಿಶೇಷ. ಇನ್ನು ನಾಳೆ ಸೋಮವಾರ ದಶಮಿ. ಸೋಮವಾರ ಅಂದಾಗ ಈಶ್ವರದ ಆರಾಧನೆಗೆ ಪ್ರಶಸ್ತವಾದಂಥ ದಿವಸ ಅಂತ ನಾವು ಹೇಳಿದ್ವಿ. ಅದೇ ರೀತಿಯಲ್ಲಿ ಮಂಗಳವಾರದ ದಿವಸ ಏಕಾದಶಿ, ತಿಂಗಳಿಗೆ 2 ಸಾರಿ ಬರ್ತಕ್ಕಂತಹ ಏಕಾದಶಿ, ಇದು ಕೃಷ್ಣ ಪಕ್ಷದ ಏಕಾದಶಿ ಮಂಗಳವಾರದ ದಿವಸ. ಇನ್ನು ಬುಧವಾರದ ಒಂದು ವಿಶೇಷ ಏನಪ್ಪ ಅಂತಂದರೆ ಪಕ್ಷ ಪ್ರದೋಷ. ಇದು ಕೂಡ 2 ಸಾರಿ ತಿಂಗಳಲ್ಲಿ ಈಶ್ವರನ ಆರಾಧನೆಗೆ ಪ್ರಶಸ್ತವಾದಂತಹ ದಿವಸ, ಅದು ಬುಧವಾರದ ದಿವಸ. ಇನ್ನು ಗುರುವಾರದ ವಿಶೇಷವೇನಪ್ಪ ಅಂದರೆ ಮಾಸ ಶಿವರಾತ್ರಿ. ಪ್ರತಿ ತಿಂಗಳಿನಲ್ಲಿ ನಾವು ಕೃಷ್ಣ ಪಕ್ಷದಲ್ಲಿ ಆಚರಣೆ ಮಾಡ್ತಕ್ಕಂತಹ ಮಾಸ ಶಿವರಾತ್ರಿ. ಇದಿಷ್ಟಾದರೆ ಶುಕ್ರವಾರದ ದಿವಸ 9ನೇ ತಾರೀಕು ಬಹಳ ವಿಶೇಷ ಅಂತ ಕೂಡಿರತಕ್ಕಂತಹ ಒಂದು ದಿವಸ. ಏನಪ್ಪ ಅದು? ಶುಕ್ರವಾರದ ದಿವಸ ಅಮಾವಾಸ್ಯೆ. ಅದು ಬೆಳಗ್ಗೆ 7:30ವರೆಗೂ ಕೂಡ ಚತುರ್ದಶಿ ಇದ್ದು ನಂತರದಲ್ಲಿ ಅಮಾವಾಸ್ಯೆ. ಅಮಾವಾಸ್ಯೆ ಅಂತಂದಾಗ ಅಮಾವಾಸ್ಯೆ ಬಹಳ ವಿಶೇಷವಾದಂಥದ್ದು. ಒಂದು, ಆ ಜಗದ್ರಕ್ಷಕ, ಜಗನ್ನಿಯಾಮಕ, ಜಗದೀಶ್ವರ, ಈಶ್ವರನ ಆರಾಧನೆಗೆ ಪ್ರಶಸ್ತವಾದ ದಿವಸವಾದರೆ ಪಿತೃತರ್ಪಣಾದಿಗಳಿಗೆ ಕೊಡೋದಕ್ಕೆ ಸೂಕ್ತವಾದಂಥ ಸಮಯ. ಸಂಪ್ರದಾಯವಾದಿಗಳು ಈ ಪರ್ವಕಾಲ, ಸಂಕ್ರಾಂತಿ ಅಥವಾ ಅಮಾವಾಸ್ಯೆ ಅಥವಾ ಇನ್ನು ಕೆಲವರು 2 ದಿವಸಗಳಲ್ಲಿ ತಮಗೆ ಜನ್ಮ ಕೊಟ್ಟು ಹೊತ್ತು ಹೆತ್ತು ಸಾಕಿ ಬೆಳೆಸಿ ಅವರ ಈಗಿನ ಉನ್ನತ ಸ್ಥಿತಿಗೆ ಕಾರಣೀಭೂತರಾದಂತಹ ಪಿತೃಗಳನ್ನು ಸ್ಮರಿಸಿ ಅವರುಗಳಿಗೆ ಸದ್ಗತಿ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ತಿಲತರ್ಪಣವನ್ನು ಕೊಟ್ಟು ಅವರ ಆತ್ಮಕ್ಕೆ ಶಾಂತಿ ಬಯಸೋದಕ್ಕೆ ಮತ್ತು ಪಿತೃಋಣದ ಒಂದಿಷ್ಟು ಹಂತವನ್ನಾದರೂ ಕಡಿಮೆ ಮಾಡಿಕೊಳ್ಳೋದಕ್ಕೆ ಇರತಕ್ಕಂಥ ಪ್ರಶಸ್ತವಾದ ದಿವಸ ಅಮಾವಾಸ್ಯೆ. ಈಶ್ವರಾರಾಧನೆಯ ಜೊತೆಗೆ ಅವತ್ತು ಪಿತೃತರ್ಪಣಕ್ಕೂ ಕೂಡ ಪ್ರಶಸ್ತವಾದಂಥದ್ದು. ಇನ್ನು ಕೆಲವಷ್ಟು ಗ್ರಹಚಾರ ಪರಿಹಾರಕ್ಕೆ, ವಿಶೇಷವಾದ ಶಾಂತಿ ಇತ್ಯಾದಿಗಳನ್ನು ಆಚರಣೆ ಮಾಡೋದಕ್ಕೂ ಕೂಡ ಆ ದಿವಸ ಪ್ರಶಸ್ತವಾಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಶುಕ್ರವಾರವಾದರೆ, ಶನಿವಾರದ ದಿವಸ 10ನೇ ತಾರೀಕು ಈ ಹೇಮಂತ ಋತು ಮುಗಿದು ಶಿಶಿರ ಋತು ಪ್ರಾರಂಭ, ಹಾಗೆ ಮಾಘ ಮಾಸ ಪ್ರಾರಂಭ. ಪುಷ್ಯ ಮಾಸ ಮುಗಿದಿದ್ದು ಮಾಘ ಮಾಸ ಪ್ರಾರಂಭ. ಇದಿಷ್ಟು ಕೂಡ ಈ ವಾರದ ಒಂದು ವಿಶೇಷ. ಮಾಘ ಮಾಸ ಅಂತಂದಾಗ ಮಾಘ ಮಾಸಕ್ಕೆ ವಿಶೇಷವಾದ ಪ್ರಾಶಸ್ತ್ಯ. ಬಹಳಷ್ಟು ಪುಷ್ಯ ಮಾಸಗಳಲ್ಲಿ ಅದನ್ನ ಶೂನ್ಯ ಮಾಸ ಅಂತ ಕೆಲವರು ಕರೀತಾರೆ. ಕೆಲವು ಪ್ರಾಂತ್ಯಗಳಲ್ಲಿ ಕೆಲವು ಶುಭ ಕಾರ್ಯಗಳು, ಮದುವೆ, ಮುಂಜಿ, ಗೃಹ ಪ್ರವೇಶ, ಉದ್ಘಾಟನೆ ಇತ್ಯಾದಿಗಳನ್ನು ಪುಷ್ಯ ಮಾಸದಲ್ಲಿ ಮಾಡೋದಿಲ್ಲ. ಅವರದನ್ನು ಶುಭ ಮುಹೂರ್ತಕ್ಕೆ ಕಾಯ್ತಾ ಇದ್ದಾರೆ. ಉತ್ತರಾಯಣ ಬಂದಿದ್ದರೂ ಕೂಡ ಪುಷ್ಯ ಮಾಸ ಇದ್ದಾಗ ಕೆಲವರು ಮಾಡ್ತಕ್ಕಂಥ ಪದ್ಧತಿ ಇಲ್ಲ. ಅಂಥವರು ಮಾಘ ಮಾಸದ ನಂತರದಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು, ಸಂಸ್ಕಾರ ಕಾರ್ಯಕ್ರಮಗಳು ಅಂತಂದರೆ ಮದುವೆ, ಗೃಹ ಪ್ರವೇಶ, ಉಪನಯನ, ಉದ್ಘಾಟನೆ, ಶಂಕುಸ್ಥಾಪನೆ ಇತ್ಯಾದಿ ಶುಭ ಕಾರ್ಯಗಳಿಗೆ ಮಾಡೋದಕ್ಕೆ ಸೂಕ್ತವಾದಂತಹ ಪ್ರಶಸ್ತವಾದಂಥ ಮಾಸ ಮಾಘ ಮಾಸ. ಮಾಘ ಪಾಲ್ಗುಣಗಳಲ್ಲಿ ವಿಶೇಷವಾಗಿ, ಮತ್ತಿನ್ನು ಚೈತ್ರ ವೈಶಾಖದಲ್ಲೂ ಮಾಡ್ತಾರೆ. ಈ 4 ತಿಂಗಳ ಕಾಲ ವಿಶೇಷವಾಗಿ ಶುಭ ಕಾರ್ಯಗಳಿಗೆ ವಿಶೇಷವಾಗಿ ಪ್ರಾಶಸ್ತ್ಯವನ್ನು ಕೊಟ್ಟು ಮಾಡ್ತಾರೆ. ಅಂತಹ ಮಾಘ ಮಾಸ ಪ್ರಾರಂಭ ಶನಿವಾರದಿಂದ. ಇದಿಷ್ಟು ಕೂಡ, ಮತ್ತು ಋತು ಚೇಂಜ್ ಆಗುತ್ತೆ. ನಮ್ಮ ಭಾರತೀಯ ಪಂಚಾಂಗ ರೀತ್ಯ ವರ್ಷಕ್ಕೆ 12 ಋತುಗಳು, 6 ಋತುಗಳು, 12 ಮಾಸ 6 ಋತುಗಳು. ಆ ಋತು ಶಿಶಿರ ಋತು ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ. ಇದಿಷ್ಟು ಕೂಡ ಈ ವಾರದ ಒಂದು ಪಂಚಾಂಗದ ವಿಶೇಷತೆಯಮ್ಮ. ನೀವು ಈಗಾಗಲೇ ಹೇಳಿದ ಹಾಗೆ, ಈಗ ಒಂದು ಕಡೆ ಧನುರ್ಮಾಸ ಇತ್ತು, ಧನುರ್ಮಾಸದಿಂದ ಈಗಷ್ಟೇ ನಾವು ಅಂದರೆ ಒಂದಷ್ಟು ಒಳ್ಳೆ ಕೆಲಸಗಳಿಗೆ ಅಂಥೇಳಿ ಆರಂಭ ಮಾಡಿದರು. ಪುಷ್ಯ ಮಾಸದಲ್ಲೂ ಮಾಡೋದಿಲ್ವಾ ಹಾಗಾದರೆ, ಹೇಗೆ ಅಂಥೇಳಿ? ಇಲ್ಲ, ಸೌರಮಾನ ರೀತ್ಯ
ಆಚರಣೆ ಮಾಡ್ತಕ್ಕಂಥವ್ರು ಧನುರ್ಮಾಸ ನಿಷಿದ್ಧ ಅಂತ. ಹೌದು. ಇನ್ನು ಕೆಲವರು ಚಾಂದ್ರಮಾನ ರೀತಿಯ ಇರ್ತಕ್ಕಂಥವ್ರು ಮಾಸ ನಿಷಿದ್ಧ ಅಂತ. ಆದರೆ ಬಹುತೇಕರು ಪುಷ್ಯ ನಿಷಿದ್ಧ, ಧನುರ್ಮಾಸದಲ್ಲಿ ಇರತಕ್ಕಂಥ ಪುಷ್ಯಮಾಸ ನಿಷಿದ್ಧವಾದ್ದು ಅಂತ ಮಾಡಿಕೊಂಡಿದ್ದಾರೆ. ಇದು ಈ ಪಂಚಾಂಗದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಈ ಮುಹೂರ್ತ ಅಂತಕ್ಕಂಥದ್ದು ಪ್ರಾಂತೀಯವಾಗಿ ಬದಲಾಗ್ತಕ್ಕಂತಹ ಒಂದು ಪದ್ಧತಿ. ನೀವು ಕಾಣ್ಬೋದು, ನಮ್ಮ ಉತ್ತರ ಭಾರತದಲ್ಲಿ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಒಂದು ತಿಂಗಳು ಅಂತ ಕರೀತಾರೆ. ನಮ್ಮ ದಕ್ಷಿಣ ಭಾರತದಲ್ಲಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಒಂದು ತಿಂಗಳು ಅಂತ. ಇದೊಂದು ಮೂಲಭೂತವಾದಂಥ ದೊಡ್ಡ ವ್ಯತ್ಯಾಸವಾದರೆ, ಇನ್ನೊಂದೇನಪ್ಪ ಅಂದರೆ, ನಮ್ಮ ಕರ್ನಾಟಕದ ಪ್ರಾಂತ್ಯದಲ್ಲಿ ರಾಹುಕಾಲಕ್ಕೆ ಬಹಳ ಮಹತ್ವ. ಇಲ್ಲಿ ಈ ಕಡೆ ಹಳೆ ಮೈಸೂರು ಬೆಂಗಳೂರಿನ ಪ್ರಾಂತ್ಯದಲ್ಲಿ. ನಮ್ಮ ಕರಾವಳಿ ಕರ್ನಾಟಕಕ್ಕೆ ಹೋದರೆ ರಾಹುಕಾಲದ ಕಲ್ಪನೆಯೂ ಅವರಿಗಿರೋದಿಲ್ಲ, ರಾಹುಕಾಲ ಅದರ ಕಲ್ಪನೆಯೂ ಅವರಿಗಿರೋದಿಲ್ಲ. ಅದೇ ರೀತಿಯಲ್ಲೇ ನಮ್ಮ ತಮಿಳುನಾಡಿಗೆ ಹೋದರೆ, ಪಕ್ಕದ ರಾಜ್ಯವಾದ ತಮಿಳುನಾಡಿನಲ್ಲಿ ಅಮಾವಾಸ್ಯೆ ಬಹಳ ಶುಭ ದಿವಸ ಅವರಿಗೆ. ಅಮಾವಾಸ್ಯೆ ದಿವಸ ಮದುವೆಗಳನ್ನು ಕೂಡ ಮಾಡ್ತಾರೆ. ಆದರೆ ನಮಗೆ ಕರ್ನಾಟಕ ಆಂಧ್ರದಲ್ಲಿ ಅಮಾವಾಸ್ಯೆ ಬಹಳ ನಿಷಿದ್ಧವಾದಂಥದ್ದು. ಅವತ್ತು ಒಂದು ಹೊಸ ಬಟ್ಟೆ ಕೂಡ ಹಾಕೋದಿಲ್ಲ ಅವರು. ಅದೇ ರೀತಿಯಲ್ಲೇ ಪ್ರಾಂತೀಯವಾಗಿ ಕೆಲವಷ್ಟು ಬದಲಾವಣೆಗಳು. ಈ ಧನುರ್ಮಾಸ ಅಂತಕ್ಕಂಥದ್ದು ಈ ಒಂದು ಪ್ರಾಂತ್ಯದಲ್ಲಿ ಪುಷ್ಯ, ನಮ್ಮ ಕರಾವಳಿ ಕರ್ನಾಟಕ ಮಲೆನಾಡು ಪ್ರಾಂತ್ಯಗಳಲ್ಲಿ ಧನುರ್ಮಾಸ ಪುಷ್ಯಮಾಸಗಳು ಎರಡೂ ಸಮ್ಮಿಲನವಾದಂತಹ ಸಮಯ ಅದು ಶೂನ್ಯ ಅಂತ. ಆವಾಗ ಶುಭ ಕಾರ್ಯಗಳನ್ನು ನಿಷಿದ್ಧ ಹೇಳಿದ್ದಾರೆ. ಧನುರ್ಮಾಸದಲ್ಲಿ ಮಾಡ್ತಾರೆ, ಅಥವಾ ಪುಷ್ಯಪಾಸ ಧನುರ್ಮಾಸ ಆದ ನಂತರ ಬರ್ತಕ್ಕಂಥ ಪುಷ್ಯದಲ್ಲೂ ಮಾಡ್ತಾರೆ. ಅದೆರಡು ಇರೋ ಸಂದರ್ಭದಲ್ಲಿ ಮಾಡೋದು ಕಡಿಮೆ. ಆದರೆ ಇದು ಇದು ಎರಡೂ ಇದ್ದಾಗಲೂ ಮಾಡ್ತಾರೆ. ಅದರಿಂದ ಮುಹೂರ್ತ ಅಂತಕ್ಕಂಥದ್ದು ಆಯಾಯ ಪ್ರಾಂತೀಯವಾಗಿರ್ತಕ್ಕಂತಹ ಒಂದು ಶುಭ ಸಮಯವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ವಿಧಾನ ಅದು. ಆಧ್ಯಾತ್ಮ ದರ್ಶನ ಕಾರ್ಯಕ್ರಮದಲ್ಲಿ ಇದು ಬಹಳ ಪ್ರಮುಖವಾದ ಭಾಗ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಆರಾಧನೆ, ವಿವೇಕ, ವಿಚಕ್ಷಣೆ, ಸಂಸ್ಕಾರ, ಸಂಪ್ರದಾಯ, ಪ್ರಾರ್ಥನೆ. ಹಾಗಾದ್ರೆ ಇದೆಲ್ಲದರ ಮಾಹಿತಿ ಏನು? ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡುವಂತಹ ವಿಭಾಗವೇ ಆರಾಧನೆ. ಆರಾಧನೆ ವಿಭಾಗದಲ್ಲಿ ವೀಕ್ಷಕರೇ, ನೀವೇ ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ಈ ವಿಭಾಗದಲ್ಲಿ ನಾವು ಈಗಾಗಲೇ ಒಂದಷ್ಟು ವಿಚಾರಗಳ ಬಗ್ಗೆ ಆಲ್ರೆಡಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಸಂಸ್ಕಾರ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು. ಈಗ ಒಬ್ರು ಮಂಗಳೂರಿನಿಂದ ಪ್ರಶ್ನೆ ಕೇಳಿದ್ದಾರೆ. ಶ್ರೀಲಕ್ಷ್ಮಿ ಅನ್ನುವರು ಒಂದು ಪ್ರಶ್ನೆಯನ್ನು ಕಳಿಸ್ತಿದ್ದಾರೆ. ನಿಮಗೆ ಈಗಾಗಲೇ ಆ ಪ್ರತಿಕ್ರಿಯೆ ಇದೆ. ಅವ್ರು ಹೇಳ್ತಾ ಇರೋದು ನಮಸ್ಕಾರದ ವಿಚಾರ. ನಮಸ್ಕಾರ ಯಾವ ರೀತಿಯಾಗಿ ಮಾಡಬೇಕು? ಇದೇ ರೀತಿಯಾದಂತಹ ಪದ್ಧತಿ ಇದೆಯಾ, ಅಥವಾ ಏನಾದರೂ ಅದರಲ್ಲಿ ನಮಸ್ಕಾರ ಹೀಗೆ ಮಾಡಬಾರ್ದು ಅನ್ನೋದು ಏನಾದರೂ ಇದೆಯಾ ಅನ್ನೋದರ ಬಗ್ಗೆ. ಭಾರತೀಯ ಪದ್ಧತಿ ಪರಂಪರೆಯಲ್ಲಿ ನಮಸ್ಕಾರಕ್ಕೆ ವಿಶೇಷವಾದ ಸ್ಥಾನವನ್ನು ಕೊಟ್ಟಂತಹ ಒಂದು ಸಂಸ್ಕೃತಿ ಭಾರತೀಯರದ್ದು. ವಿಶ್ವದ ಯಾವ ಭಾಗಕ್ಕೆ ಹೋದರೂ ಕೂಡ ಭಾರತೀಯರ ನಮಸ್ಕಾರ ಪದ್ಧತಿಗೆ ಸರಿಸಮಾನವಾದಂತಹ ಒಂದು ಗ್ರೀಟಿಂಗ್ಸ್ ಹೇಳ್ತಕ್ಕಂಥದ್ದು, ಅಥವಾ ಪರಸ್ಪರ ಗೌರವಿಸ್ತಕ್ಕಂಥದ್ದು, ಅಥವಾ ನಮಸ್ಕಾರ ಮಾಡ್ತಕ್ಕಂಥ ಒಂದು ಪರಂಪರೆ ಪದ್ಧತಿ ಇನ್ನೆಲ್ಲೂ ಕಾಣಿಸೋಗೋದಿಲ್ಲ ಭಾರತದ ಹೊರತಾಗಿ. ಈ ನಮಸ್ಕಾರದ ಒಂದು ಇತಿಹಾಸವೇ ಬಹಳ ದೊಡ್ಡದಾದಂಥದ್ದು, ಅದರ ಪದ್ಧತಿಯೇ ಬಹಳ ದೊಡ್ಡದಾದಂಥದ್ದು. ಪ್ರಾಯಶಃ ಈ ವೇದಿಕೆಯಲ್ಲಿ ಸಿಗ್ತಕ್ಕಂಥ ಒಂದು 10-20 ನಿಮಿಷಗಳಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಆಗದೇ ಇರುವಷ್ಟು ದೊಡ್ಡದಾದಂತಹ ಒಂದು ವೈವಿಧ್ಯತೆ ನಮಸ್ಕಾರದ್ದು. ನಾವು ಈ ಕಾರ್ಯಕ್ರಮ ಶುರುವಾಗೋಕ್ಕೆ ಮುಂಚೆ ನಿಮಗೆಲ್ಲ ಕರ ಜೋಡಿಸಿ ನಮಸ್ಕಾರ ಅಂತ, ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ, ಅಭಿಮಾನಿ ಅನ್ನದಾತರಿಗೆ, ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ ಅಂತ ಹೇಳಿದ್ವಿ. ಈ ನಮಸ್ಕಾರ ಬೇರೆ ಎಲ್ಲ ಪದ್ಧತಿಗಿಂತ, ಬೇರೆ ಎಲ್ಲ ರೀತಿಗಿಂತಲೂ ವೈಶಿಷ್ಟ್ಯಪೂರ್ಣವಾದಂಥದ್ದು. ಆದರೆ ಇಲ್ಲಿ ಹೇಗಪ್ಪ ನಮಸ್ಕಾರ, ಯಾರಿಗೆ, ಯಾರು, ಯಾವಾಗ, ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಅರ್ಥಗರ್ಭಿತವಾದಂಥದ್ದು. ಇದರಲ್ಲಿ ಗಂಡಸರು ಮಾಡ್ತಕ್ಕಂಥ ನಮಸ್ಕಾರವೇ ಬೇರೆ, ಹೆಣ್ಮಕ್ಳು ಮಾಡ್ತಕ್ಕಂಥ ನಮಸ್ಕಾರವೇ ಬೇರೆ. ಸಾಧಾರಣವಾಗಿ ದೇವಾಲಯಗಳಲ್ಲಿ ಅಥವಾ ಹಿರಿಯರು ಗುರುಗಳ ಮುಂದೆ ಗಂಡು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಅಂತ ಮಾಡ್ತಾರೆ. ಆದರೆ ಹೆಣ್ಮಕ್ಳಿಗೆ ಸಾಷ್ಟಾಂಗ ನಮಸ್ಕಾರ ನಿಷಿದ್ಧವಾದಂಥದ್ದು. ಅವ್ರ ಪಂಚಾಂಗ ನಮಸ್ಕಾರ ಅಂತ. ಸಾಷ್ಟಾಂಗ ಅಂದರೆ ದೇಹದ 8 ಅಂಗಗಳು ಭೂಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಹೆಣ್ಮಕ್ಳುಗಳು ಕೇವಲ ಪಂಚಾಂಗ 5 ಅಂಗಗಳು ಮಾತ್ರ ಭೂಸ್ಪರ್ಶವಾಗಿರುತ್ತೆ, 8 ಅಂಗಗಳಲ್ಲ ಅಂತಕ್ಕಂಥದ್ದು. ಇದು ಒಂದಾದರೆ, ಇನ್ನು ಎಲ್ಲರಿಗೂ ಒಂದೇ ಥರದ ನಮಸ್ಕಾರ ಅಲ್ಲ. ತಂದೆ ತಾಯಿಗಳಿಗೆ ಮಾಡ್ತಕ್ಕಂಥ ನಮಸ್ಕಾರದ ಪದ್ಧತಿಯೇ ಬೇರೆ. ಪಾದ ಸ್ಪರ್ಶವನ್ನು ಮಾಡಿ ನಮ್ಮ ಮಸ್ತಕವನ್ನು, ಹಣೆಯನ್ನು ಅವರ ಅಂಗುಷ್ಟಕ್ಕೆ ತಾಗಿಸಿ ಅವರ ಶುಭಾಶೀರ್ವಾದವನ್ನು ತಗೊಳ್ತಕ್ಕಂಥದ್ದಾದರೆ, ಕೆಲವು ಗುರುಗಳಿಗೆ ಅವರನ್ನು ಸ್ಪರ್ಶ ಮಾಡದೇನೆ ನಮಸ್ಕಾರ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ.
ಇನ್ನು ಕೆಲವು ಗುರುಗಳಿಗೆ ಅವರಿಗೂ ಕೂಡ ಹಣೆಯನ್ನು ಅವರ ಅಂಗುಷ್ಟಕ್ಕೆ ಸ್ಪರ್ಶ ಮಾಡಿ ಆಶೀರ್ವಾದ ತಗೊಳ್ಳೋದು ಒಂದು ಪದ್ಧತಿ. ಆದರೆ ಹಿರಿಯರಿಗೆ ನಮಸ್ಕಾರ ಮಾಡತಕ್ಕಂಥದ್ದು. ಇನ್ನು ವ್ಯಾವಹಾರಿಕವಾಗಿ ಸಿಕ್ಕತಕ್ಕಂಥ ವ್ಯಕ್ತಿಗಳಿಗೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು ನಮಸ್ಕಾರ ಅಂತಕ್ಕಂಥ ಒಂದು ಶುಭ ಪದದಿಂದ. ಈಗ ನಮ್ಮಲ್ಲಿ ಪಾಶ್ಚಾತ್ಯ ಪ್ರಭಾವ ಜಾಸ್ತಿಯಾಗಿ ಹಾಯ್ ಗುಡ್ ಮಾರ್ನಿಂಗ್ ಅನ್ನೋದು. ಆದರೆ ಇವತ್ತಿಗೂ ನಾವು ರಾಮ್ ರಾಮ್, ಜೈ ಶ್ರೀರಾಮ್ ಅಂತಲೇ ಹೇಳ್ತೀವಿ, ಅಥವಾ ನಮಸ್ಕಾರ, ನಮಸ್ಕಾರ, ನಮಸ್ತೆ. ಇದು ಭಾರತೀಯ ಪದ್ಧತಿ. ಹಾಯ್ ಗುಡ್ ಮಾರ್ನಿಂಗ್ ಎಲ್ಲ ಇತ್ತೀಚೆಗೆ ನಾವು ಕಳೆದ ಒಂದು 40-50 ವರ್ಷಗಳಿಂದ ಈಚೆಗೆ ಪಾಶ್ಚಾತ್ಯ ಪ್ರಭಾವದಿಂದ ನಾವು ತಗೊಂಡಿದ್ದೇವೆ ಹೊರತಾಗಿ ಮೂಲತಃ ಅದು ನಮ್ಮ ಪದ್ಧತಿ ಅಲ್ಲ. ಇನ್ನು ಉತ್ತರ ಭಾರತದವರು, ಅದರಲ್ಲೂ ಪಂಜಾಬಿ ಭಾಗಕ್ಕೆ ಹೋದರೆ ಯಾರು ಹಿರಿಯರು ಕಂಡರೂ ಕೂಡ ಅವ್ರು ಬಗ್ಬಿಟ್ಟು ಎಡದ ಕೈಯಲ್ಲಿ ಚೂರು ಹೀಗೆ ಬೆಂಡಾಗ್ಬಿಟ್ಟು ಎಡದ ಕೈಯನ್ನು ಹೀಗೆ ಸ್ವಲ್ಪ ಕೆಳಗೆ ಅವ್ರ ಪಾದ ಹತ್ರ ತಗೊಂಡು ಹೋಗ್ಬಿಡೋದು. ಅದು ನಮಸ್ಕಾರದ ಪದ್ಧತಿ ಅಲ್ಲ. ಇಲ್ಲಿಗೆ ಈಗ ಯಾರಾದ್ರು ಸಿಕ್ಕಿದ್ರೆ ಬರೀ ಇಲ್ಲಿಗೆ ಹಿಂಗೆ ಮಾಡ್ತಾರಲ್ಲ ನಮಸ್ತೆ ಅಂತ ಹೇಳಿ, ಅದು ಪದ್ಧತಿ ಇಲ್ಲ. ಅಲ್ಲಿ ಯಾರ್ಯಾರು ನಮಸ್ಕಾರಕ್ಕೆ ಅರ್ಹರು ಅನ್ನೋದ್ರ ಮೇಲೆ ವಿದ್ಯಾಗುರುಗಳು, ಕುಲಗುರುಗಳು, ತಂದೆ ತಾಯಿಗಳು, ಅಜ್ಜ ಅಜ್ಜಿಯರು, ಇನ್ನು ಕೆಲವು ಹಿರಿಯರು, ಅವರೆಲ್ಲರಿಗೂ ಪಾದಸ್ಪರ್ಶ ಇರತಕ್ಕಂಥ ನಮಸ್ಕಾರ. ಇನ್ನು ಕೆಲವರಿಗೆ ಪಾದಸ್ಪರ್ಶವಿಲ್ಲದೇ ನಮಸ್ಕಾರ, ಭೂತಾಯಿಯ ಸ್ಪರ್ಶವನ್ನು ಮಾಡಿ. ಇನ್ನು ಕೆಲವರು ರಸ್ತೆಯಲ್ಲಿ ಸಿಕ್ಕಿರೋ ನಮಸ್ಕಾರ ಬಿಡೋದು. ಆ ನಮಸ್ಕಾರಕ್ಕೊಂದು ಸ್ಥಾನ ಅಂತಿದೆ. ಈಗ ಗುರುಗಳು ಹೋಗುವಂಥ ಸಂದರ್ಭದಲ್ಲಿ ಅಥವಾ ಯಾರಾದ್ರೂ ಸ್ವಾಮೀಜಿಗಳು ಹೋಗುವ ಸ್ವಾಮಿಗಳು ವ್ಯಕ್ತಿಗಳಿಗೆ ನಾವು ನಮಸ್ಕಾರ ಅಂತಕ್ಕಂಥದ್ದನ್ನ ಸಮರ್ಪಿಸ್ತೇವೆ. ಆದರೆ ಕೆಲವರು ಯಾರ್ಯಾರು ಎದುರ ರಸ್ತೆಯಲ್ಲಿ ಸಿಕ್ಕಿರೋ ಅಲ್ಲೇ ನಮಸ್ಕಾರ ಮಾಡಿಬಿಡೋದು. ನಮಸ್ಕಾರ ಮಾಡಬೇಕಾದ್ರೆ ಅವರದ್ದು ನಮಸ್ಕಾರ ಮಾಡಿಸ್ಕೊಳ್ತಕ್ಕಂಥ ವ್ಯಕ್ತಿ ಪಾದರಕ್ಷೆ ಹಾಕ್ಕೊಂಡೇ ಇರ್ತಾರೆ, ಶೂ ಇತ್ಯಾದಿಗಳು, ಇವರು ಅದನ್ನ ಹಾಕ್ಕೊಂಡೇ ನಮಸ್ಕಾರ ಮಾಡಿಬಿಡೋದು. ಇಲ್ಲ, ಆ ನಮಸ್ಕಾರಕ್ಕೆ ವ್ಯವಸ್ಥೆ ಒಂದು ಸ್ಪಷ್ಟವಾಗಿ ಹೇಳಿದೆ. ಬಹಳಷ್ಟು ಸಂದರ್ಭದಲ್ಲಿ ನಮಗೆ ಈ ನಮಸ್ಕಾರ ಸಾಕಾಗುತ್ತೆ, ಇಷ್ಟು ತಲೆಬಾಗಿ ಇಷ್ಟು ನಮಸ್ಕಾರ ಸಾಕು. ಅದು ಬಿಟ್ಬಿಟ್ಟು ಅವರು ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೋಗ್ಬಿಟ್ಟು ಅವರು ನಾನು ಯಾವ ವ್ಯವಸ್ಥೆಯಲ್ಲಿ ಇರ್ತೀನೋ ಗೊತ್ತಿಲ್ದೇನೆ ಊಟ ಮಾಡ್ತಿರ್ಬೇಕಾದ್ರೆ ನಮಸ್ಕಾರ ಅಂತಕ್ಕಂಥದ್ದು, ನದಿಯಲ್ಲೋ ಸಮುದ್ರದಲ್ಲೋ ಸ್ನಾನ ಮಾಡ್ಬೇಕಾದ್ರೆ ನಮಸ್ಕಾರ ಹೇಳ್ತಕ್ಕಂಥದ್ದು, ಮಲಗಿದಾಗ ನಮಸ್ಕಾರ ಮಾಡ್ತಕ್ಕಂಥದ್ದು, ಇನ್ನು ಶೌಚಾದಿಗಳಲ್ಲಿ ನಿರತರಾದಾಗ, ಪ್ರಕೃತಿಯ ಕರೆಯಲ್ಲಿ ನಿರತರಾದಾಗ ನಮಸ್ಕಾರ ಹೇಳ್ತಕ್ಕಂಥದ್ದು. ಬಾಯಿ ಮಾತಲ್ಲೂ ಹೇಳಬಾರ್ದು ನಮಸ್ತೆ ಇಲ್ಲ, ಅದು ನಮ್ಮ ಖಾಸಗಿತನ, ಅದು ವ್ಯಕ್ತಿಯ ಒಂದು ಖಾಸಗಿತನ, ಅದನ್ನು ಗೌರವಿಸಬೇಕು. ನೀವು ಈಚೆ ಕಾದಿದ್ದು ಆತ ಅವನ ಪ್ರಕೃತಿ ಕರೆಯನ್ನು ಮುಗಿಸ್ಕೊಂಡು ಈಚೆ ಬರೋವರೆಗೂ ಕಾದಿದ್ದು ಆಮೇಲೆ ನೀವು ನಮಸ್ಕಾರ ಹೇಳಬೇಕೇ ಹೊರತಾಗಿ ಅಲ್ಲವನ್ನ ಯಾವ ಸ್ಥಿತಿಯಲ್ಲಿ ಇದ್ರೂ ಕೂಡ ನೀವು ಅದನ್ನು ನಮಸ್ಕಾರ ಹೇಳೋದಕ್ಕಾಗಿ ಆತನ ಒಂದು ಖಾಸಗಿತನಕ್ಕೆ ಧಕ್ಕೆ ತರ್ತಕ್ಕಂಥದ್ದು ಅಶಾಸ್ತ್ರೀಯವಾದಂಥದ್ದು. ಪ್ರಪಂಚದ ಇನ್ಯಾವ ಇತಿಹಾಸದಲ್ಲೂ ಕೂಡ ನಮ್ಮಷ್ಟು ಸಂಸ್ಕಾರಯುಕ್ತವಾಗಿ, ಅರ್ಥಪೂರ್ಣವಾಗಿ, ವೈಜ್ಞಾನಿಕವಾಗಿ, ಕೃತಜ್ಞತಾಪೂರ್ವವಾಗಿರ್ತಕ್ಕಂತಹ ಸಂಸ್ಕಾರ ಸಂಸ್ಕೃತಿ ಪ್ರಪಂಚದ ಇನ್ಯಾವ ಇತಿಹಾಸದಲ್ಲೂ ತಮಗೆ ಕಾಣಿಸಿಗೋದಿಲ್ಲ. ಅಷ್ಟು ವೈಶಿಷ್ಟ್ಯತೆ ಭಾರತೀಯರದ್ದು. ಇನ್ನು ನಮಸ್ಕಾರ ಪದ್ಧತಿ ಇನ್ನೂ ಹೇಳೋದು ಬಹಳಷ್ಟು ಇದ್ದರೂ ಕೂಡ ಈ ವಾಹಿನಿಯಲ್ಲಿ ಇನ್ನು 10 ಕಾರ್ಯಕ್ರಮಗಳು, ಸುದ್ದಿಗೆ ಪ್ರಾಮುಖ್ಯತೆ, ಸುದ್ದಿ ಇತ್ಯಾದಿಗಳಿರೋದರಿಂದ ಇವತ್ತಿನ ಸಮಯ ಆಗಿದೆ. ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ. ವೀಕ್ಷಕರೇ, ಆಧ್ಯಾತ್ಮ ದರ್ಶನದಲ್ಲಿ ಸುಭಾಷಿತ ಆಗಿರ್ಬೋದು, ವಾರದ ವಿಶೇಷ ಆಗಿರ್ಬೋದು, ಹಾಗೆಯೇ ಇವತ್ತಿನ ಆರಾಧನಾ ವಿಭಾಗದಲ್ಲಿ ನಮಸ್ತೆಯ ವಿಶೇಷತೆಗಳು ಏನು ಅನ್ನೋದನ್ನು ತಿಳ್ಕೊಂಡಿರಿ. ಮುಂದಿನ ವಾರ ಇದೇ ರೀತಿಯಾಗಿ ಮತ್ತೊಂದು ಮಹತ್ವದ ವಿಚಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.